ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೊತೆಲಿ ವಿತ್ ಶ್ರುತಿ. ಇವತ್ತು ಒಂದು ಕ್ವಿಕ್ ಆಗಿ ಹಾಗೂ ಸಿಂಪಲ್ ಆಗಿ ಒಂದು ಗ್ರೇವಿ ಅಥವಾ ಸೈಡ್ ಡಿಶ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದನ್ನ ಚಪಾತಿ, ಪುಲ್ಕ, ರೊಟ್ಟಿ ಜೊತೆ ಸೂಪರ್ ಆಗಿ ನೆಂಚ್ಕೊಂಡು ತಿನ್ಬೋದು. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂದ್ರೆ, ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೋಸ್, ಮತ್ತೆ ಒಂದು ಪಲಾವ್ ಎಲೆ, 2 ಲವಂಗ ಹಾಗೂ 1 ಚಕ್ಕಿನ ತಗೊಂಡಿದ್ದೀನಿ. ಮೊದಲು ಒಂದು ಪ್ಯಾನ್ನ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಸ್ವಲ್ಪ ಸಾಸಿವೆನ ಸಿಡಿಯೋದಕ್ಕೆ ಬಿಡೋಣ. ನಂತರ ಜೀರಿಗೆ ಮತ್ತೆ 1 ಪಲಾವ್ ಎಲೆ, 1 ಚಕ್ಕೆ ಮತ್ತೆ 2 ಲವಂಗನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಗ್ರೇವಿ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅಂದರೆ ವಿತಿನ್ ನೋ ಟೈಮ್ ನೀವು ಇದನ್ನು ಕಂಪ್ಲೀಟ್ ಮಾಡ್ಬೋದು. ಮನೇಲಿ ವೆಜಿಟೇಬಲ್ ಇಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳೋಷ್ಟೇ ಇಲ್ಲ, ಕ್ವಿಕ್ಕಾಗಿ ಈ ರೆಸಿಪಿನ ನೀವು ಮಾಡ್ಕೋಬೋದು. ಸೊ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ನಾನೀಗ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಗ್ರೇವಿದು ಟೇಸ್ಟು ತುಂಬ ಸೂಪರ್ ಆಗಿರುತ್ತೆ. ಸೊ ಈಗ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವೀಗ 2 ಟೊಮ್ಯಾಟೋಸ್, ದೊಡ್ಡ ಟೊಮ್ಯಾಟೋಸ್ನ ತಗೊಂಡಿದ್ದೀನಿ. ಟೊಮ್ಯಾಟೋನ ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಟೊಮ್ಯಾಟೋಸ್ ಜಾಸ್ತಿ ಹಾಕಿದಷ್ಟು ಗ್ರೇವಿ ಜಾಸ್ತಿ ಬರುತ್ತೆ. ಟೊಮ್ಯಾಟೋನ ಎಲ್ಲಿವರೆಗೂ ಸ್ಮ್ಯಾಶ್ ಮಾಡಬೇಕಂದ್ರೆ ಟೊಮ್ಯಾಟೊ ಸಾಫ್ಟ್ ಆ್ಯಂಡ್ ಮಶಿ ಆಗಬೇಕು, ಅಲ್ಲಿವರೆಗೂ ನಾವಿದು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಟಿಪ್ ಏನಪ್ಪ ಅಂತಂದರೆ, ಟೊಮ್ಯಾಟೊ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಬೇಕು. ನಾನಿಲ್ಲಿ ಓವರ್ ಆಲ್ ಗ್ರೇವಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನಾನು ಬೆರೆಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸೊ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗ ಸಾಫ್ಟ್ ಆಗಿ ಬೇಯುತ್ತೆ. ಸೊ ನಾನೀಗ 1 ಚಮಚ ಧನಿಯಾ ಪೌಡರ್, 1/4 ಚಮಚ ರೆಡ್ ಚಿಲ್ಲಿ ಪೌಡರ್, ಅರ್ಧ ಚಮಚ ಜೀರಾ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂತಂದರೆ ಆಯಿಲು ಕ್ಲೀನಾಗಿ ಬಾಣಲಿಗೆ ಬಿಟ್ಕೋಬೇಕು. ಸೊ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಇದನ್ನೇ ಗ್ರೇವಿನ ಬೇಸಾಗಿಟ್ಕೊಂಡು ಪೊಟ್ಯಾಟೋಸ್ ಆ್ಯಡ್ ಮಾಡ್ಬೋದು, ಪನ್ನೀರ್ ಆ್ಯಡ್ ಮಾಡ್ಬೋದು, ಗೋಬಿ ಆ್ಯಡ್ ಮಾಡ್ಬೋದು, ಅಥವಾ ಬೇಬಿ ಕಾರ್ನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನೀಗ ರುಚಿ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ 2 ರಿಂದ 3 ಚಮಚದಷ್ಟು ಕರ್ಡ್ನ ಸೇರಿಸ್ತಾ ಇದ್ದೀನಿ. ಕರ್ಡ್ ಹಾಕೋದ್ರಿಂದ ಗ್ರೇವಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಸಿಂಗಲ್ ಬೇಸ್ ಗ್ರೇವಿಯಿಂದ ನೀವು ವೆರೈಟಿ ಆಫ್ ಗ್ರೇವಿನ ಮಾಡ್ಕೋಬೋದು. ಸೊ ಎಷ್ಟು ಈಸಿ ಆಗಿದೆ ಅಲ್ವಾ? ಸಿಂಪಲ್ ಗ್ರೇವಿ ಸೂಪರ್ ಆಗಿರುತ್ತೆ, ಒಳ್ಳೆ ಅರೋಮಾ ಬರ್ತಾ ಇದೆ. ನೀವು ನೋಡ್ತಿರ್ಬೋದು ಆಯಿಲ್ ಬಿಟ್ಕೊಂಡಿದೆ. ನಾನೀಗ ಲಾಸ್ಟ್ ಸ್ಟೇಜ್ಗೆ ಕಟ್ ಮಾಡ್ಕೊಂಡಿರುವಂಥ ಫ್ರೆಶ್ ಕೋರಿಯಂಡರ್ ಲೀವ್ಸ್ನ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನು ನಮ್ಮ ಮನೆಯಲ್ಲಿ ಪುಲ್ಕ ಮಾಡಿದ್ದೆ. ಪುಲ್ಕಾಗೆ ಈ ಗ್ರೇವಿ ಸೂಪರ್ ಆಗಿ ಇತ್ತು. ಸೊ ನೀವು ಇದಕ್ಕೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಮೊಸರು ಆ್ಯಡ್ ಮಾಡಿರೋದ್ರಿಂದ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ತಾ ಇಲ್ಲ. ಈ ಗ್ರೇವಿನ ನಿಮ್ಮ ಕಿಚನಲ್ಲಿ ಟ್ರೈ ಮಾಡಿ. ಸೊ ಇದನ್ನೇ ಬೇಸಾಗಿಟ್ಕೊಂಡು ನೀವು ಬೇರೆ ವೆರೈಟಿ ಆಫ್ ಗ್ರೇವೀಸ್ನ ಮಾಡ್ಕೋಬೋದು. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಇದೆ ಅನ್ಕೊಂತೀನಿ. ಸಿಂಪಲ್ ಯಟ್ ವೆರಿ ಟೇಸ್ಟಿ ವಿಡಿಯೋ ನೋಡಿ. ಪುಲ್ಕ ಜೊತೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಸೂಪರ್ ಆಗಿತ್ತು. ನಾನು ಈ ಪುಲ್ಕನ ವಿತೌಟ್ ಆಯಿಲ್ ಮಾಡಿದ್ದೀನಿ. ಸೊ ವಿತೌಟ್ ಆಯಿಲ್ ಸಾಫ್ಟ್ ಆಗಿ ಬಂದಿದೆ. ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇನ್ಯಾವುದಾದ್ರೂ ವಿಡಿಯೋಲಿ ನಾನು ನಿಮಗೆ ಇದನ್ನು ತೋರಿಸ್ತೀನಿ. ಸೊ ಇದ್ರ ಜೊತೆ ಸ್ವಲ್ಪ ಬಟರ್ ಅಥವಾ ತುಪ್ಪ ಸವರ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಸೊ ನಮ್ಮ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.